ಎಲ್ಲರಿಗೂ ನಮಸ್ತೆ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್. ಇವತ್ತು ನಾನು ತೊಗೊಂಡು ಬಂದಿರೋದೊಂದು ಕೇಂದ್ರ ಸರ್ಕಾರದಿಂದ ಒಂದು ಮಹಿಳೆಯರಿಗೆ ಒಂದು ವಿಶೇಷ ಯೋಜನೆ ಇದೆ. ಆ ಯೋಜನೆಯನ್ನು ತೊಗೊಂಡು ಬಂದಿದ್ದೀನಿ. ಅದೇನು ಅಂತ ಹೇಳ್ತೀನಿ. ಈ ಯೋಜನೆ ಬಂದು ಸೆಂಟ್ರಲ್ ಗೌರ್ಮೆಂಟಿಂದ ಬಂದಿರೋಂತಹ ಯೋಜನೆ. ಮಹಿಳೆಯರ ಸಬಲೀಕರಣಕ್ಕೆ ಉತ್ತೇಜನ ನೀಡಿದ್ದು ಮಹಿಳೆಯರಿಗೆ ವಿಶೇಷ ಯೋಜನೆಯನ್ನು ಈ ಯೋಜನೆ 2017ರಲ್ಲೇ ಜಾರಿಗೆ ಮಾಡಿದ್ದಾರೆ. ಆದರೆ ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ಈ ಯೋಜನೆಯಿಂದ ಮಹಿಳೆಯರಿಗೆ 5ರಿಂದ 6 ಸಾವಿರ ಕೊಡ್ತಾ ಇದೆ. ಯಾವುದು ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇದೆ, ಸ್ಟೇಟ್ ಗೌರ್ಮೆಂಟ್ ಅಲ್ಲ, ಸೆಂಟ್ರಲ್ ಗೌರ್ಮೆಂಟಿಂದ ಸಿಗ್ತಾ ಇರೋದು. ಆ ಯೋಜನೆ ಏನು ಅನ್ನೋ ಬಗ್ಗೆ ನಾವು ಈ ಯೋಜನೆಯನ್ನು ಇನ್ ಡೀಟೇಲ್ ಆಗಿ, ಅಂದರೆ ತುಂಬ ಏನೇನಿದೆ ಈ ಯೋಜನೆಯಲ್ಲಿ ಅನ್ನೋದನ್ನ ತಿಳ್ಕೊಳ್ಳೋಣ. ಆದರೆ ಈ ಯೋಜನೆ ಎಷ್ಟೋ ಜನರಿಗೆ ಇದು ಗೊತ್ತಿಲ್ಲ. 2017ರಲ್ಲೇ ಇದು ಪ್ರಾರಂಭ ಆಗಿದ್ರೂ ಕೂಡ ತುಂಬ ಜನರಿಗೆ ಈ ಯೋಜನೆ ಬಗ್ಗೆ ಅರಿವಿಲ್ಲ, ಯಾರಿಗೂ ಅಷ್ಟು ಗೊತ್ತಿಲ್ಲ. ಆದರೆ ಈ ಯೋಜನೆನ ಯಾರೂ ಕೂಡ ಬಳಸ್ಕೊಳ್ತಾ ಇಲ್ಲ. ಯಾಕೆ ಬಳಸ್ಕೊಳ್ತಾ ಇಲ್ಲ ಅಂತ ಹೇಳಿದ್ರೆ, ಈ ಯೋಜನೆ ಬಗ್ಗೆ ಯಾರಿಗೂ ಅಷ್ಟು ಗೊತ್ತಿಲ್ಲ. ಇನ್ನೊಂದು, ಈ ಯೋಜನೆಯಿಂದ ಮುಖ್ಯವಾಗಿ ನಮಗೆ ಮಹಿಳೆಯರಿಗೆ ಯಾವ ಥರದಲ್ಲಿ ಸಿಗುತ್ತೆ, ಎಂಥ ಮಹಿಳೆಯರಿಗೆ ಸಿಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಪ್ರತಿಯೊಂದು ಸರ್ಕಾರದಿಂದ ಸಿಗೋಂತಹ ಯೋಜನೆಗಳಾಗಲಿ, ಸೌಲಭ್ಯಗಳನ್ನಾಗಲಿ ಬಡ ಜನರು ನಮ್ಮಂಥವರೆಲ್ಲ ನಾವುಗಳೆಲ್ಲ ಇದನ್ನು ಉಪಯೋಗಿಸ್ಕೋಬೇಕು. ಆದರೆ ಎಷ್ಟೋ ಜನಗಳು ಇದನ್ನು ಉಪಯೋಗಿಸ್ಕೊತಾನೇ ಇಲ್ಲ. ನಾವು ತಿಳ್ಕೊಳ್ತಾ ಇದ್ದೀವಿ, ನಮಗೆ ತುಂಬ ಕಡಿಮೆ ನಮಗೆ ತುಂಬ ಜಾಸ್ತಿ ಆದಾಯ ಇದೆ, ನಮ್ಮ ಆದಾಯ ಇದಕ್ಕಿಂತ ಮಿತಿ ಮೀರಿದೆ ಅನ್ನೋ ಒಂದು ಇದರಲ್ಲೇ ನಾವು ಕೂತ್ಕೊಂಡ್ಬಿಟ್ಟಿದ್ದೀವಿ. ಕೇಂದ್ರ ಸರ್ಕಾರ 2017ರಲ್ಲಿ ಜಾರಿಗೆ ತಂದಿರುವಂತಹ ಒಂದು ಯೋಜನೆ ಇದು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ. ಅಂದರೆ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ, PMMVY ಅಂತ ಹೇಳ್ತೀವಿ. ಈ ಯೋಜನೆ ಜಾರಿಗೆ ತಂದಿದೆ ಸೆಂಟ್ರಲ್ ಗೌರ್ಮೆಂಟ್, ಅಂದರೆ ಕೇಂದ್ರ ಸರ್ಕಾರ. ಈ ಯೋಜನೆ ಮುಖ್ಯವಾಗಿ ಗರ್ಭಿಣಿಯರಿಗೆ ಸಿಗ್ತಿದೆ. ಅದು ಗರ್ಭಿಣಿಯಲ್ಲಿ ತಾಯಿ ಆಗಿರೋಂಥವರಿಗೆ, ಗರ್ಭಿಣಿ ಆಗಿರೋಂಥವ್ರಿಗೆ ಮೊದಲ ಮಗುವಿಗೆ 5 ಸಾವಿರ ಸಿಗುತ್ತೆ. ಅದು ಗಂಡಾಗಲಿ ಹೆಣ್ಣಾಗಲಿ. ಮತ್ತು 2ನೇ ಮಗುವಿಗೆ, ಅಂದರೆ 2ನೇ ಮಗು ಬಂದು ಹೆಣ್ಣು ಮಗು ಆಗಿದೆ ಅಂದರೆ ಅವರಿಗೆ 6 ಸಾವಿರ ನೆರವು ಸಿಗ್ತಾ ಇದೆ ಕೇಂದ್ರ ಸರ್ಕಾರದಿಂದ. ಆದರೆ 2 ಮಗು ಹೆಣ್ಣು ಆಗಿದ್ದರೆ ಮಾತ್ರ ಈ 6 ಸಾವಿರ ನೀಡಲಾಗ್ತದೆ. ಮೊದಲ ಮಗು ಗಂಡ ಆಗಿದ್ದರೆ 5 ಸಾವಿರ ಸಿಗುತ್ತೆ. ಅದಕ್ಕೆ ಒಂದು ಕಂಡೀಷನ್ ಇದೆ. ಏನು ಅಂದರೆ, ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇರುವ ಮಹಿಳೆಯರಿಗೆ. ಈಗ ನಿಮಗೆಲ್ಲ ಗೊತ್ತು, ಕೆಲವರಿಗೆ 11 ಸಾವಿರ, 20 ಸಾವಿರ ವಾರ್ಷಿಕಕ್ಕೆ ನಮಗೆ ಇಷ್ಟು ಇನ್ಕಮ್ ಇದೆ ಅಂತ ನಾವು ತೋರಿಸಿರ್ತೇವೆ, ಹೌದಲ್ವಾ? ಸೊ ಕೆಲವು ಕುಟುಂಬ ಆಲ್ಮೋಸ್ಟ್ ಬಡವರುಗಳಿಗೆಲ್ಲ ತುಂಬ ಕಡಿಮೆನೇ ಇನ್ಕಮ್ ಇರುತ್ತೆ. 8 ಲಕ್ಷ ಯಾರಿಗೂ ಮಿತಿಯಾಗಿ ಇರಲ್ಲ. ಅದಲ್ಲದೆ ಕೂಡ ಯಾರೆಲ್ಲ BPL ಕಾರ್ಡ್ದಾರರಾಗಿರ್ತಾರೆ ಮಹಿಳೆಯರು, ಅವ್ರುಗಳಿಗೂ ಇದು ಸೌಲಭ್ಯ ಇರುತ್ತೆ. ಅದು ಯಾವ ಕ್ಯಾಸ್ಟ್ ಬೇಕಾರಾಗಿರಲಿ, ನಿಮಗೆ BPL ಕಾರ್ಡ್ ಇದೆ ಅಂದರೆ ನಿಮಗೆ ಈ ಸೌಲಭ್ಯ ಸಿಗುತ್ತೆ. ಅದರ ಜೊತೆಗೆ ಯಾರೆಲ್ಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು, ಅಂದರೆ SC STಗಳು, ಅವ್ರಿಗೂ ಕೂಡ ಇದು ಸಿಗುತ್ತೆ. ಅಂದರೆ ಸ್ಕೆಡ್ಯೂಲ್ ಟ್ರೈಬ್ ಆ್ಯಂಡ್ ಸ್ಕೆಡ್ಯೂಲ್ ಕ್ಯಾಸ್ಟ್, ಅವರು ಕೂಡ ಇದನ್ನು ಯೋಜನೆಯನ್ನು ಪಡಿಬಹುದು. ಮಹಿಳೆಯರ ಯೋಜನೆಯಡಿಯಲ್ಲಿ ಇಷ್ಟು ಪ್ರಯೋಜನನ ನೀಡಲಾಗ್ತಾ ಇದೆ. ಆಮೇಲೆ ಈ ಶ್ರಮ್ ಕಾರ್ಡ್ ಯಾರೆಲ್ಲ ಹೊಂದಿರ್ತಾರೆ ಮಹಿಳೆಯರು, ಅವ್ರಿಗೂ ಕೂಡ ಇದಾಗುತ್ತೆ. ಕಿಸಾನ್ ಸಮ್ಮಾನ್ ನಿಧಿಯಡಿ ಕಿಸಾನ್ ಸಮ್ಮಾನ್ ಕಾರ್ಡ್ ಯಾರು ಹೊಂದಿರ್ತಾರೆ ರೈತರುಗಳು, ಅವ್ರಿಗೂ ಕೂಡ ಇದು ಸಿಗುತ್ತೆ. ಆಮೇಲೆ MNREGA ಜಾಬ್ ಕಾರ್ಡ್ ಯಾರೆಲ್ಲ ಹೊಂದಿರ್ತಾರೆ, ಈ ಮಹಿಳೆಯರಿಗೂ ಕೂಡ ಈ ಯೋಜನೆಯಡಿಯಲ್ಲಿ ಈ ಯೋಜನೆಯನ್ನು ಪಡಿಬೋದಾಗುತ್ತೆ. ಈ ಯೋಜನೆಗೆ ಸಂಬಂಧಿಸಿದ ಇತರ ಲಿಂಕ್ ಯಾವುದೆಲ್ಲ ಇದೆ ಅನ್ನೋದನ್ನ ಈ ಡಿಸ್ಕ್ರಿಪ್ಷನ್ ಕೆಳಗಡೆ ನಾನು ಮೆನ್ಷನ್ ಮಾಡಿರ್ತೀನಿ. ಆ ಲಿಂಕ್ ಥ್ರೂಲಿ ನೀವು ಇನ್ ಡೀಟೇಲಾಗಿ ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡಿ, ಬರೀ 8 ಲಕ್ಷ ಆದಾಯ ಮಾತ್ರ ಅಂತ ಅಲ್ಲ, ಜೊತೆಗೆ BPL ಕಾರ್ಡ್ ಇದೆ ಅಂತ ಮಾತ್ರ ಅಲ್ಲ, ಪರಿಶಿಷ್ಟ ಜಾತಿ ಪಂಗಡದವರು ಅಂತಲೂ ಅಲ್ಲ, ಎಲ್ಲರಿಗೂ ಕೂಡ ಇದರಲ್ಲಿ ಯಾವುದಾದ್ರೂ ಒಂದು ನಿಮ್ಮಲ್ಲಿದು ಅಂದರೂ ಕೂಡ, ಇವಾಗ ನೀವು 8 ಲಕ್ಷಕ್ಕಿಂತ ಜಾಸ್ತಿನೇ ಇದು, ಅಥವಾ ನೀವು BPL ಕಾರ್ಡ್ದಾರರಾಗಿದ್ದರೆ ನಿಮಗೆ ಈ ಸೌಲಭ್ಯ ಇದೆ. ಇದರಲ್ಲಿ ಇಷ್ಟು ಆಪ್ಷನ್ಗಳಲ್ಲಿ ನಿಮಗೆ ಯಾವುದಾದ್ರೂ ಒಂದಿದ್ರೂ ಕೂಡ ಈ ಸೌಲಭ್ಯನ ನೀವು ಈ ಯೋಜನೆಯನ್ನು ಪಡ್ಕೋಬೋದು. ಜೊತೆಗೆ ಭಾರತ ಸರ್ಕಾರ ನಡೆಸುವ ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆ ಅರ್ಜಿ ಸಲ್ಲಿಸಲು ಗರ್ಭಿಣಿಯರು ಅಂಗನವಾಡಿ ಕೇಂದ್ರದಲ್ಲಿ ನೋಂದಾಯಿಸಿಕೊಳ್ಳಬೇಕು. ಈ ಅರ್ಜಿನ ಮೇಯ್ನಾಗಿ ನಾವು ಎಲ್ಲಿ ನೋಂದಾಯಿಸ್ಕೊಳ್ಬೇಕು, ಆನ್ಲೈನಲ್ಲಿ ನೋಂದಾಯಿಸ್ಕೊಳ್ಬೇಕಾ, ಎಲ್ಲೋಗಿ ಅಂದರೆ ನಿಮ್ಮ ಹತ್ತಿರ ಎಲ್ಲಾದರೂ ಒಂದು ಅಂಗನವಾಡಿ
ಕೇಂದ್ರ ಇದೆ ಅಂದರೆ ಆ ಅಂಗನವಾಡಿ ಕೇಂದ್ರಕ್ಕೆ ಹೋಗ್ಬಿಟ್ಟು ನೀವು ನನಗೆ ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆಯನ್ನು ನಾನು ನೋಂದಾಯಿಸ್ಕೊಬೇಕು ಅಂತ ನೀವಲ್ಲಿ ಹೇಳಿದ್ರೆ ಅವರು ನಿಮ್ಗೆ ಇದ್ರದ್ದೊಂದು ಸ್ಕೀಮ್ ಫಾರ್ಮ್ ಅಂದರೆ ಒಂದು ಫಾರ್ಮ್ ಕೊಡ್ತಾರೆ. ಈ ಯೋಜನೆದೊಂದು ಫಾರ್ಮ್ ಕೊಡ್ತಾರೆ. ಆ ಫಾರ್ಮ್ನ ನೀವು ಫಿಲ್ ಮಾಡಬೇಕು, ಪೂರ್ತಿ ಭರ್ತಿ ಮಾಡಿ, ನಿಮ್ಮ ಹೆಸರು ಏನು, ಎಷ್ಟು ತಿಂಗಳು ಎಲ್ಲನೂ ಭರ್ತಿ ಮಾಡಿ, ಮತ್ತು ಅದಕ್ಕೆ ಏನೇನು ಅವ್ರು ಮಾಹಿತಿಗಳನ್ನ ಕೇಳ್ತಾರೆ, ಏನೇನು ದಾಖಲೆಗಳನ್ನ ಕೇಳ್ತಾರೆ, ಅದನ್ನ ಸರಿಯಾದ ದಾಖಲೆಗಳನ್ನ ನೀವು ಸಲ್ಲಿಸಬೇಕು. ಆವಾಗ ನೀವು ಈ ಸ್ಕೀಮ್ನ ಪಡಿಬೋದು. ಈ ಸ್ಕೀಮ್ ಬಗ್ಗೆ ಇನ್ನೂ ಏನೆಲ್ಲ ತಿಳ್ಕೊಬೇಕು ಅನ್ನೋದಕ್ಕೆ ನಾನು ನಿಮಗೆ ಒಂದು ಅಲ್ಲಿ ವೆಬ್ಸೈಟ್ ID ಕೊಟ್ಟಿದ್ದೀನಿ. ವೆಬ್ಸೈಟ್ ಅಡ್ರೆಸ್ http://wcd.nic.in ಅನ್ನೋದು ಕೊಟ್ಟಿದ್ದೀನಿ. ಇದನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ಇದನ್ನು ನೀವು ಕ್ಲಿಕ್ ಮಾಡಿ ಈ ಲಿಂಕಿಂದ ನೀವು ಕೂಡ ಆ ಫಾರ್ಮ್ನ ಕೂಡ ಡೌನ್ಲೋಡ್ ಮಾಡಬಹುದು. ಮಾಡಿಬಿಟ್ಟು ನೀವು ಅಂಗನವಾಡಿಗೆ ತೊಗೊಂಡೋಗಿ ಕೊಡ್ಬೋದು. ಅದನ್ನು ಫುಲ್ ಫಿಲಪ್ ಮಾಡಿ ಅಲ್ಲಿ ಏನೆಲ್ಲ ದಾಖಲಾತಿಗಳನ್ನ ಹೊಂದಿಸ್ಬೇಕು ಅಂತ ಕೇಳಿರ್ತಾರೆ ಅದ್ರ ಜೊತೆಗೆ ನೀವು ಅಂಗನವಾಡಿಗೆ ಸಲ್ಲಿಸಬೇಕಾಗುತ್ತೆ. ನೀವು ಇದಕ್ಕಿಂತ ನೀವು ಡೈರೆಕ್ಟಾಗಿ ವೆಬ್ಸೈಟಿಗಲ್ಲಿ ಏನಿದೆ ಅಂತ ತಿಳ್ಕೊಂಡು ಮತ್ತೆ ಅಂಗನವಾಡಿಗೆ ಹೋಗಿ ನೀವು ಅವ್ರ ಹತ್ರ ಕೇಳಿಕೊಂಡು ನೀವು ಫಿಲ್ ಮಾಡಿಕೊಡೋದ್ರಿಂದ ನಿಮಗೆ ನೀಟಾಗಿ ಇನ್ನೂ ಅರ್ಥ ಆಗುತ್ತೆ. ಇದನ್ನು ನೀವು ಉಪಯೋಗಿಸ್ಕೊಳ್ಳಿ. ಹೆಚ್ಚು ಜನ ಇದನ್ನು ಉಪಯೋಗಿಸ್ಕೊಳ್ತಾನೇ ಇಲ್ಲ. 2017ರಿಂದನೂ ಇದೆ, ಆದರೆ ನಾವು ಸರಾಸರಿ ತಗೊಂಡ್ರೆ ಹೆಚ್ಚಿನ ಮಹಿಳೆಯರು ಇದನ್ನು ಉಪಯೋಗಿಸ್ಕೊಳ್ತಾನೇ ಇಲ್ಲ ಇನ್ನೂ ಕೂಡ. ಈ ಹೆಚ್ಚಿನ ಮಾಹಿತಿಗೆ ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಎಲ್ಲ ಹಾಕಿರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೂ ಹೆಚ್ಚಿನ ವಿಷಯಗಳನ್ನ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೋರ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ನೇಮ್ ನಿಮಗೆಲ್ಲ ಗೊತ್ತಿದೆ, ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.